ನಮಸ್ಕಾರ ಸ್ನೇಹಿತರೆ, ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವ ಎಲ್ಲ ಯೂಸ್ಫುಲ್ ಕಂಟೆಂಟ್ಗಳ ಬಗ್ಗೆ ನಿಮಗೆ ನೋಟಿಫಿಕೇಷನ್ ಬರುತ್ತದೆ. ಸೊ ಯಾವುದೇ ವಿಡಿಯೋ ಮಿಸ್ ಆಗುವುದಿಲ್ಲ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಒಂದು ಕರ್ನಾಟಕ ಲೋಕಸೇವಾ ಆಯೋಗ ಅಂತಂದರೆ KPSC ಕಡೆಯಿಂದ ಗ್ರೂಪ್ ಬಿ ಒಂದು ಹುದ್ದೆ, ಗ್ರೂಪ್ ಬಿ ವೃಂದದಲ್ಲಿ ಸುಮಾರು 277 ಹುದ್ದೆಗಳಿಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಈ ಹುದ್ದೆಯ ಬಗ್ಗೆ ನಾವು ಇವತ್ತು ನೋಡೋದಾದರೆ ವೇತನ ಶ್ರೇಣಿ, ಆಮೇಲೆ ಅರ್ಜಿ ಶುಲ್ಕ, ಲಾಸ್ಟ್ ಡೇಟ್ ಯಾವಾಗಿರುತ್ತೆ, ಕೊನೆಯ ದಿನಾಂಕ, ಇವೆಲ್ಲದರ ಬಗ್ಗೆ ನಾವು ಇವತ್ತು ನೋಡೋಣ. ಸೊ ಟೋಟಲ್ ಆಗಿ ಗ್ರೂಪ್ ಬಿ ಈ ಹುದ್ದೆಗಳಲ್ಲಿ ಟೋಟಲ್ 277 ಹುದ್ದೆಗಳನ್ನು ಕರೆದಿದ್ದಾರೆ. ಇದರಲ್ಲಿ ಬೇರೆ ಬೇರೆ ಇಲಾಖೆಗೆ ಅನುಗುಣವಾಗಿ ಹುದ್ದೆಗಳನ್ನು ಒಂದು ವರ್ಗೀಕರಣ ಮಾಡಿದ್ದಾರೆ. ಬೃಹತ್ ಬೆಂಗಳೂರು BBMPಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ 92 ಹುದ್ದೆಗಳಿಗೆ ಕರೆದಿದ್ದಾರೆ. ಆಮೇಲೆ ಜಲಸಂಪನ್ಮೂಲ ಇಲಾಖೆ 90 ಹುದ್ದೆಗಳು. ಸೊ ಇದೇ ತರನಾಗಿ ಒಂದು ಡಿವೈಡ್ ಮಾಡಿದ್ದಾರೆ ಒಂದು ಹುದ್ದೆಗಳನ್ನು. ಅರ್ಜಿ ಸಲ್ಲಿಸುವ ದಿನಾಂಕವನ್ನು ನೋಡುವುದಾದರೆ 15/4/2024 ಅರ್ಜಿ ಸಲ್ಲಿಸುವ ದಿನಾಂಕ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು ಮೇ 14ನೇ ತಾರೀಕು. ಶುಲ್ಕ ಪಾವತಿಗೂ ಅದೇ ದಿನಾಂಕ. ಆಮೇಲೆ 11/8/2024 ಒಂದು ಫಸ್ಟ್ ಎಕ್ಸಾಮ್ ಇರುತ್ತೆ, ಸಾಮಾನ್ಯ ಪತ್ರಿಕೆ ಅಂತ. ಈ ಒಂದು ಎಕ್ಸಾಮ್ 11/8/2024 ಇರುತ್ತೆ. ಈ ಒಂದು ಗ್ರೂಪ್ ಬಿ ಹುದ್ದೆಗೆ ನಿಮ್ಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಇಲ್ಲಿ ನಾನು ಮೆನ್ಷನ್ ಮಾಡಿರ್ತಕ್ಕಂಥ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಯಾವುದೇ ಥರನಾದಂಥ ಡೌಟ್ಸ್ ಇದ್ದರೆ. ಅರ್ಜಿ ಶುಲ್ಕ ನಾವು ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇರುತ್ತದೆ. ಆಮೇಲೆ 2A 3A 3B ಇದ್ದವರಿಗೆ 150 ರೂಪಾಯಿ ಅಂತ ಇರುತ್ತದೆ. ಆಮೇಲೆ ಮಾಜಿ ಸೈನಿಕರಿಗೆ 50 ರೂಪಾಯಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಅವರಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಯಾವ ರೀತಿ ಇರುತ್ತದೆ ಅಂತಂದರೆ, ನಾವು ನೋಡಿದ ಹಾಗೆ KPSCಯ ಒಂದಷ್ಟು B ಅಥವಾ C ಗ್ರೂಪ್ನಲ್ಲಿ ಸಾಮಾನ್ಯ ಪತ್ರಿಕೆ 100 ಅಂಕಗಳದ್ದಾಗಿರ್ತಿತ್ತು. ಇವಾಗ ಇಲ್ಲಿ ನೀವು ನೋಡ್ಬೋದು 300 ಅಂಕಗಳದ್ದಾಗಿದೆ. ಆಮೇಲೆ ಸೇಮ್ 1.5 ಗಂಟೆ ಅವಧಿ ಇದೆ. ಆಮೇಲೆ ನಿರ್ದಿಷ್ಟ ಪತ್ರಿಕೆ ಅಂತ ಇದೊಂದು 2ನೇ ಪತ್ರಿಕೆ, ಇದರಲ್ಲಿ 300 ಮಾರ್ಕ್ಸ್ ಇರುತ್ತೆ, 2 ಗಂಟೆ ಟೈಮ್ ಇರುತ್ತೆ ಇದಕ್ಕೂ ಕೂಡ. ಆಯಾ ಹುದ್ದೆಗಳಿಗೆ ಯಾವ ರೀತಿಯಾಗಿ ವೇತನ ಶ್ರೇಣಿ ಇರುತ್ತದೆ, ಆಮೇಲೆ ಕ್ವಾಲಿಫಿಕೇಶನ್ ಏನು ಬೇಕು, ಇದನ್ನೆಲ್ಲ ಇವರು ಇನ್ ಡೀಟೇಲ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಎಷ್ಟು ಪೋಸ್ಟ್ಗಳಿದೆ ಒಂದು ಆಯಾ ಒಂದು ಇಲಾಖೆಯಲ್ಲಿ ಅಂತ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇದನ್ನ ನೀವು ನೋಡ್ಕೊಂಡು ಬರ್ಬೋದು. ಸೊ ನೀವು ಇಲ್ಲಿ ತಗೊಂಡ್ರೆ ಬೃಹತ್ ಬೆಂಗಳೂರು BBMPಯಲ್ಲಿ ಎಷ್ಟು ಇದೆ ಅಂತ ನೀವು ಇಲ್ಲಿ ನೋಡ್ಕೋಬಹುದು. ಅದೇ ತರನಾಗಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳಿದೆ, ವೇತನ ಶ್ರೇಣಿ ಯಾವ ಥರ ಇದೆ, ಆಮೇಲೆ ಕ್ವಾಲಿಫಿಕೇಶನ್ ಏನು, ಈ ಥರನಾದಂಥ ಎಲ್ಲ ಒಂದು ಇನ್ ಡೀಟೇಲ್ ಆಗಿ ಒಂದು ಇನ್ಫಾರ್ಮೇಷನ್ ಇಲ್ಲಿ ಇವ್ರು ಕೊಟ್ಟಿದ್ದಾರೆ. ನೀವು ಇದನ್ನು ನೋಡ್ಕೊಂಬರ್ಬೋದು. ನಾನು ಇದನ್ನು ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವಾಣಿಜ್ಯ ಇಲಾಖೆ ಸಹಾಯಕ ನಿರ್ದೇಶಕರು. ಸೊ ಈ ಥರನಾಗಿ ಎಲ್ಲ ಹುದ್ದೆಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇವರು. ಇದರಲ್ಲಿ ಒಂದೆರಡರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಏನು ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ ಯಾರಾಗ್ತಾರೆ ಅಂತಂದರೆ ಡಿಗ್ರಿ ಇಂಜಿನಿಯರಿಂಗ್ ಆಗಿರಬೇಕು, ಸಿವಿಲ್ ಅಥವಾ BTechನಲ್ಲಿ ಮುಗಿದಿರಬೇಕು. ಆಮೇಲೆ 60% ಕಂಪಲ್ಸರಿ ಇರಬೇಕು. ಇದರ ವೇತನ ಶ್ರೇಣಿ ಬಂದ್ಬಿಟ್ಟು 43,000ದಿಂದ 83,000ವರೆಗೆ. ಟೋಟಲ್ ಹುದ್ದೆಗಳು 24. ಆಮೇಲೆ ನೆಕ್ಸ್ಟ್ ವಯಸ್ಸು ನೋಡೋದಾದರೆ ಕನಿಷ್ಠ 18 ವರ್ಷ, ಆಮೇಲೆ ಗರಿಷ್ಠ 35 ಸಾಮಾನ್ಯ ಅಭ್ಯರ್ಥಿಗಳಿಗೆ. ಈ ಥರನಾದಂಥ ಒಂದು ಎಲ್ಲ ಇನ್ಫಾರ್ಮೇಷನ್ ಅವರ ಕೊಟ್ಟಿದ್ದಾರೆ. ಆಮೇಲೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಕೂಡ ಒಂದಷ್ಟು ಅರ್ಜಿಗಳನ್ನು ಕರೆದಿದ್ದಾರೆ. ಟೋಟಲ್ ಆಗಿ 21 ಅರ್ಜಿಗಳನ್ನು ಕರೆದಿದ್ದಾರೆ. ವೇತನ ಶ್ರೇಣಿನೂ ಸೇಮು. ಇದಕ್ಕೆ ಮಸ್ಟ್ ಬಿ ಡಿಗ್ರಿ ಹೋಲ್ಡರ್, ಅಂದರೆ ಯಾವುದೇ ಒಂದು
ಡಿಗ್ರಿ ಮುಗಿದಿರಬೇಕು. BA BCom BCA ಯಾವುದಾದ್ರೂ ಒಂದು ಡಿಗ್ರಿ ಮುಗಿದಿದ್ರೆ ಎಲಿಜಿಬಲ್ ಆಗ್ತಾರೆ. ಆಮೇಲೆ ವಾಣಿಜ್ಯ ಇಲಾಖೆಯಲ್ಲಿ ಕೂಡ ಒಂದಷ್ಟು ಹುದ್ದೆಗಳನ್ನ ಕರೆದಿದ್ದಾರೆ, 20 ಹುದ್ದೆಗಳು. ನೆಕ್ಸ್ಟ್ ನಾವು ನೋಡೋದಾದ್ರೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ 9 ಹುದ್ದೆಗಳನ್ನು ಕರೆದಿದ್ದಾರೆ. ಸೊ ಇದೇ ತರನಾಗಿ ಎಲ್ಲ ಹಂಚಿಕೆಯನ್ನ ಮಾಡಿ ಇವರು ಇದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಇದನ್ನು ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಆಮೇಲೆ ಫೋಟೋ ಅಪ್ಲೋಡ್ ಆಗಲಿ, ಆಮೇಲೆ ಸೈನು, ಆಮೇಲೆ ಪೇಮೆಂಟ್ ಹೇಗೆ ಮಾಡೋದು ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದೇ ಥರನಾದಂಥ ಯೂಸ್ಫುಲ್ ಕಂಟೆಂಟ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.